ಸಾವಿತ್ರಿ, ಮನೆಯಲ್ಲಿ ನಿನ್ನ ಗಂಡ ಇರುವನು ತಾನೆ? ತಾವು ಯಾರೆಂದು ನನಗೆ ತಿಳಿಯಲಿಲ್ಲ. ಕಾರಣ ನಾನೇ, ಈ ರಾಜ್ಯದ ಕೃಷಿ ಮಂತ್ರಿ. 106 ಬಂಗ್ಲೆ, 10 ಫ್ಯಾಕ್ಟರಿಯ ಒಡೆಯ. ಅಷ್ಟೇ ಅಲ್ಲ, ಕೆಂಪು ಗೂಟದ ಕಾರಿನಲ್ಲಿ ಕುಳಿತುಕೊಂಡು ಇಡೀ ನಾಡನ್ನೇ ಸುತ್ತುವ ಫೇಮಸ್ ರಾಜಕಾರಣಿ ಜೆಡಿ ಪಾಟೀಲ್ ಅಂತ. ನೋಡು, ನಿಮ್ಮಂತ ಶ್ರೀಮಂತರ ಜೊತೆ ಮಾತಾಡುವಂತ ಅವಶ್ಯಕತೆ ನನಗಿಲ್ಲ. ಮೊದಲು ತಾವಿಲ್ಲಿಗೆ ಬಂದ ಕಾರಣ ಏನಂತ ಹೇಳಿ. ಕಾರಣ ಇಷ್ಟೇ, ಬಹುದಿನಗಳಿಂದ ಹೃದಯದಲ್ಲಿ ಕಟ್ಟಿಕೊಂಡಿರುವ ಕನಸಿನ ಗೂಡನ್ನು ನನಸು ಮಾಡಿಕೊಂಡು ಹೋಗಲು ಬಂದಿದ್ದಾನೆ ಈ ಜೇಡಿ. ನೋಡಿ, ನಿಮ್ಮ ಕನಸನ್ನು ನನಸು ಮಾಡದೆ ಹೋದ್ರೆ ಅರಳಿ ನಿಂತಿರುವ ಹೂವು ಇದ್ದಲ್ಲಿ ದುಂಬಿಗಳು ಮಕರಂದಿ ಇರಲು ಬರುವುದು ಸ್ವಾಭಾವಿಕ ಅಲ್ಲವೇ? ಅದರಂತೆ ಕನುಜವನ್ನು ಹೊತ್ತುಕೊಂಡು ನಿಂತಿರುವ ಊರ್ವಶಿ ಗಂಡಸಿನ ಕಣ್ಣಿಗೆ ಬಿದ್ದರೆ ಅನುಭವಿಸಲು ಬರುವುದು ಸ್ವಾಭಾವಿಕ ಅಲ್ಲವೇ? ಬಣ್ಣದ ಬೋರಂಗಿ, ನೋಡು, ನೀನೊಬ್ಬ ಜನನಾಯಕ. ಗಂಡನನ್ನ ಕಳೆದುಕೊಂಡು ರಂಡಾಗಿ ಕಣ್ಣೀರು ಹಾಕೋವರೆಗೆ ಸಹಾಯ ಮಾಡ್ತಿ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀನೊಂದು ಸಹಾಯ ಮಾಡುವ ಹೆಣ್ಣಲ್ಲ. ನೋಡು, ನೀನೊಂದು ಕಜ್ಜಿ ನಾಯಿ ಅಂತ ನನಗೆ ಈಗ ಅರ್ಥವಾಗ್ತಾ ಇದೆ. ನೀನು ಏನಾದರೂ ಅನ್ನೋ ಪರವಾಗಿಲ್ಲ ಬ್ಯೂಟಿ. ನಿನ್ನ ಸೌಂದರ್ಯದ ಕೇಶ ರಾಶಿಯನ್ನು ನನ್ನನ್ನು ದಂಗುಬಡಿಸಿ ಈ ನಿನ್ನ ಅಂದ ಚಂದ ಕಾಂತಿಯನ್ನು ನೋಡಿ ನನ್ನ ಮನಸ್ಸು ಚಂಚಲಗೊಂಡಿದೆ. ಸಾವಿತ್ರಿ, ನೀನು ನನ್ನವಳಾಗಲು ಒಪ್ಪಿದರೆ ಇಡೀ ನನ್ನ ಶ್ರೀಮಂತಿಕೆಯನ್ನೇ ನಿನ್ನ ಪಾದದಡಿಯಲ್ಲಿ ಹೂವಿನಂತೆ ಚೆಲ್ಲುತ್ತೇನೆ. ಈ ಸಾವಿತ್ರಿ, ನನ್ನ ಮಾತನ್ನು ತಿರಸ್ಕರಿಸಬೇಡ. ಏನೋ ನಾಲಾಯಕ, ಏನ್ ನೋಡ್ತಾ ಇದ್ದೀಯ ನೀನು? ನೀನು ಮಾತಾಡೋ ರೀತಿ ನೋಡಿದ್ರೆ ನನಗೆ ನಾಚಾಗ್ತಾ ಇದೆ. ಆದ್ರೆ ದೇಶಕ್ಕೆ ಅನ್ನ ಹಾಕುವ ನನ್ನ ಗಂಡ, ನೀನು ಹೇಳ್ತಿರೋ ಮಾತು ನನ್ನ ಗಂಡ ಮೆಟ್ಟಿ ಬಿಟ್ಟು ಹಾಕು ಚಪ್ಪಿಸಬೇಡ. ಮಾತಾಡದೆ ಹೋಗು. ನಿನ್ನ ಅಂದವಾದ ಮಲ್ಲಿಗೆ ಹೂವನ್ನು ಸುವಾಸನೆ ಹಕ್ಕಿಯಲ್ಲಿ ಹಾರಿ ಹೋಗುತ್ತದೆ. ನೋಡಿ, ನಿಮಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನಾನೊಬ್ಳು ನಿಮ್ಮ ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಂಡು ನನ್ನ ಬಿಟ್ಕೊಟ್ಟು ಸುಮ್ಮನೆ ಇಲ್ಲಿಂದ ಕೊಂಡು ಹೋಗಿ. ಸಾವಿತ್ರಿ, ನಿನ್ನ ಸೆಂಟಿಮೆಂಟ್ಗೆ ಬೆಣ್ಣಿಯಂತೆ ಕರಗಿ ಹೋಗಲು ನಾನೇನು ರಾಮಾಯಣದ ಶ್ರೀರಾಮಚಂದ್ರನಲ್ಲ, ಈ ಕಲಿಯುಗದ ಮಿನಿ ರಾವಣ. ಸಾವಿತ್ರಿ, ಒಂದೇ ಒಂದು ಸಾರಿ ನನ್ನ ದೇಹವನ್ನು ತಬ್ಬಿಕೊಂಡುಕೊಂಡು ನನ್ನನ್ನು ಹೂದೊಡಕ್ಕೆ ಜಾರಿಸು ಮಾರೇ ಗುಲಾಬಿ ಹೂವೆ. ಮುಚ್ಚ
ಬಾಯಿನ ನೀನು ಬಾ ಅಂದ ತಕ್ಷಣ ಬಂದು ನಿನಗೆ ನೀರು ಕುಡಿಸಲಿಕ್ಕೆ ನಾನೇನು ಹಾದಿ ಬಿಟ್ಟ ಹಾದ್ರದೆ ಅನ್ನಲ್ಲ. ನಾನು ಗರತಿ ಅಂತ ಮಾತ್ರ ಮರಿಬೇಡ. ಕರತಿ ಕರತಿ ಲೇ ಗಂಡನೇ ಪತಿ ದೇವರೆಂದು ಪೂಜಿಸುತ್ತಿರುವ ನಿಮ್ಮಂತ ರಂಡಿಯರಿಗೆ ಗಂಡ ನಾನಾಗದೆ ಮಿಂಡ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಂಡ. ಗಂಡುಳ್ಳ ಗರತಿಯರ ಮಿಂಡ ತಲೆ ಕೆಟ್ಟ ಹುಲಿ ಜೆಡಿ ಪಾಟೀಲನೇ ಅಲ್ಲ. ಈ ಸಮಾಜದ ಎದುರಿಗೆ ಗಂಡ ಕಟ್ಟಿದ ತಾಳಿಯನ್ನೇ ಧರಿಸಿಕೊಂಡು ಗುಪ್ತಗಾಮಿನಿಯಂತೆ ಹಲವಾರು ವಿಧ ಪುರುಷರೊಂದಿಗೆ ಬಣವಿ ಸಂಡೆಯಲ್ಲಿ ಸರಸವಾಡುವ ಬಣ್ಣದ ಸೋಜಿನ ಗರತಿಯರೆಷ್ಟಿಲ್ಲ ಈ ನಿನ್ನ ಹಾಲು ಸಮಾಜದಲ್ಲಿ. ಗಂಡನೆದುರಿಗೆ ಗರತಿ ಗಂಗವ್ವನಂತೆ ನಟನೆ ಮಾಡಿ ಮಗ್ಗಲ ಮನೆಯ ಗಂಡಸಿನ ಹಾಸಿಗೆಯಲ್ಲಿ ಇಡೀ ರಾತ್ರಿ ಉರುಳಾಡಿ 3 ನಿಮಿಷದ ಕಾಮದ ತಿಂಡಿಯನ್ನು ತೀಟಿ ತೀರಿಸಿಕೊಂಡು ಬರುವ ಬಂಡ ರಂಡಿಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತವರು ಮನೆಗೆ ಹೋಗಿ ಬರುತ್ತೇನೆಂದು ನೆಪ ಹೇಳಿ ಮಗ್ಗಲ ಮನೆಯ ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಮಿಂಡನಿಗೆ ಸೆರಗು ಹಾಸಿ ಸುಖ ನೀಡಿ ಬರುವ ಸೂರ್ಯರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸಾವಿತ್ರಿ, ನೀನು ಈ ಮಂತ್ರಿಯೊಂದಿಗೆ ಮಂಚ ಹಂಚಿಕೊಂಡರೆ ನಿನ್ನ ಜೀವನ ಬಂಗಾರದವನವಾಗುವುದು.